ಎಲೆಕ್ಷನ್ ಮುಗಿಸಿ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದ ಸಿಎಂಗೆ ಸಿಬಿಐ ಟೆನ್ಷನ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ನಾಳೆ ಸಿಬಿಐ ಸಂಕಷ್ಟ ಎದುರಾಗಿಬಿಟ್ಟಿದೆ ನೋಡಿ. ಮೂಡಾ ಕೇಸ್ ಸಿಬಿಐಗೆ ನೀಡುವಂತೆ ಒತ್ತಾಯಿಸಿದ್ದ ಸ್ನೇಹಮಯಿ ಕೃಷ್ಣ, ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದ ದೂರುದಾರ ಸ್ನೇಹಮಯಿ ಕೃಷ್ಣ. ಇನ್ನು ಅರ್ಜಿ ವಿಚಾರಣೆ ನಡೆಸಿ ವಿಚಾರಣೆಗೆ ಬುಲಾವು ನೀಡಿದ್ದ ಹೈಕೋರ್ಟ್. ನಾಳೆ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿಚಾರಣೆಯಾಗುತ್ತೆ. ಸಿಎಂಗೆ ಸೂಚನೆ ನೀಡಿ ಇತರರಿಗೆ ನೋಟಿಸ್ ನೀಡಿದಂತ ಹೈಕೋರ್ಟ್. ಇನ್ನು ಬೈ ಎಲೆಕ್ಷನ್ ಗೆದ್ದ ಸಿಎಂ ಸಿದ್ದರಾಮಯ್ಯಗೆ ನಾಳೆ ಸವಾಲಿನ ದಿನವಾಗಿಬಿಟ್ಟಿದೆ. ರಾಜ್ಯದಲ್ಲಿ 3 ಕ್ಷೇತ್ರವನ್ನ ಉಪಚುನಾವಣೆಯಲ್ಲಿ ತಮ್ಮತ್ತ ಸೆಳೆದು ಭರ್ಜರಿ ಹ್ಯಾಪಿ ಮೂಡ್ ನಲ್ಲಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಬಿಐ ಸಂಕಷ್ಟ ಈಗ ಎದುರಾಗಿಬಿಟ್ಟಿದೆ. ಮೂಡಾ ಕೇಸ್ ಸಿಬಿಐಗೆ ನೀಡುವಂತೆ ಒತ್ತಾಯಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದ ದೂರುದಾರ ಸ್ನೇಹಮಯಿ ಕೃಷ್ಣ. ಇನ್ನು ಅರ್ಜಿ ವಿಚಾರಣೆಯನ್ನ ನಡೆಸಿ ವಿಚಾರಣೆಗೆ ಬರುವಂತೆ ಹೈಕೋರ್ಟ್ ಹೇಳಿತು. ನಾಳೆನೆ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿಚಾರಣೆಯಾಗುತ್ತೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮೂಡಾ ಕೇಸನ್ನ ಸಿಬಿಐಗೆ ನೀಡುವುದರ ವಿಚಾರವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಕೊಟ್ಟಿದ್ರು. ಅದನ್ನ ಆಲಿಸಿ ನಾಳೆ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿಚಾರಣೆಯಾಗುತ್ತೆ. ಇನ್ನು ಸಿಎಂಗೆ ಸೂಚನೆಯನ್ನ ನೀಡಿ ಇತರರಿಗೆ ನೋಟಿಸ್ ನೀಡಿದಂತ ಹೈಕೋರ್ಟ್ ನಾಳೆ ಕರೀತಾ ಇದೆ ವಿಚಾರಣೆಗೆ. ಬೈ ಎಲೆಕ್ಷನ್ ಗೆದ್ದ ಸಿಎಂ ಸಿದ್ದರಾಮಯ್ಯಗೆ ನಾಳೆ ಒಂದು ರೀತಿಯಾಗಿ ಸವಾಲಿನ ದಿನವಾಗಿಬಿಟ್ಟಿದೆ.